ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವರ್ಷದ ಆರಂಭದಲ್ಲಿ ದೊಡ್ಡ ದುರಂತ ಆಗಿದೆ. ನಮ್ಮ ಸೈನಿಕರನ್ನು ಹೊತ್ತೊಯ್ತಾ ಇದ್ದ ವಾಹನ ಕಂದಕಕ್ಕೆ ಬಿದ್ದಿದೆ ಸ್ಕಿಡ್ ಆಗಿ. ನಮ್ಮ 10 ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ, ಹುತಾತ್ಮರಾಗಿದ್ದಾರೆ. 11 ಸೈನಿಕರು ಗಾಯಗೊಂಡಿದ್ದಾರೆ. ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಈ ದುರಂತ ಆಗಿದೆ. ಅಧಿಕಾರಿಗಳ ಮಾಹಿತಿ ಪ್ರಕಾರ ಬುಲೆಟ್ ಪ್ರೂಫ್ ಸೇನಾ ವಾಹನದಲ್ಲಿ 21 ಸೈನಿಕರು ಹೋಗ್ತಾ ಇದ್ರು. ಹೈ ಆಲ್ಟಿಟ್ಯೂಡ್ ಪೋಸ್ಟ್ ಅಂದ್ರೆ ಎತ್ತರದ ಪರ್ವತ ಪ್ರದೇಶದಲ್ಲಿರೋ ಸೇನಾ ನೆಲೆ ಕಡೆಗೆ ಪ್ರಯಾಣ ಮಾಡ್ತಾ ಇದ್ರು. ವೆದರ್ ಕೂಡ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಹೋಗ್ತಿದ್ದ ರಸ್ತೆ ಅಪಾಯಕಾರಿಯಾಗಿತ್ತು. ಹೀಗಾಗಿ ಮಾರ್ಗ ಮಧ್ಯೆ ವಾಹನ ಕಂಟ್ರೋಲ್ ತಪ್ಪಿ ಸ್ಕಿಡ್ ಆಗಿ 200 ಅಡಿ ಆಳದ ಕಂದಕಕ್ಕೆ ಬಿದ್ದು ಅನಾಹುತ ನಡೆದು ಹೋಗಿದೆ. ತಕ್ಷಣ ಸೇನೆ, ಪೊಲೀಸರು ಮತ್ತು ಸ್ಥಳೀಯರು ಸೇರಿ ರಕ್ಷಣಾ ಕಾರ್ಯಾಚರಣೆ ಶುರು ಮಾಡಿದ್ರು. ಗಾಯಗೊಂಡವರನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಗಂಭೀರವಾಗಿ ಗಾಯಗೊಂಡ ಸೈನಿಕರನ್ನ ಏರ್ ಲಿಫ್ಟ್ ಮಾಡಿ ಉಧಂಪುರ್ನಲ್ಲಿರೋ ಮಿಲಿಟರಿ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಚಿಕಿತ್ಸೆ ಕೊಡಲಾಗ್ತಿದೆ. ದುರಂತಕ್ಕೀಡಾದ ವಾಹನ ಸಂಪೂರ್ಣ ಪುಡಿ ಪುಡಿಯಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಸೇನಾಧಿಕಾರಿಗಳು ಘಟನಾ ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲಿಸ್ತಾ ಇದ್ದಾರೆ. ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ರಿಪೀಟೆಡ್ಲಿ ಆಗ್ತಾ ಇದೆ. ದೇಶ ಕಾಯೋಕೆ ಅಂತ ಹೇಳಿ ಸರ್ವಿಸ್ನಲ್ಲಿರೋ ಯೋಧರು ರಸ್ತೆಯಲ್ಲಿ ವೆಹಿಕಲ್ ಜಾರಿ ಬಿತ್ತು ಅಂತ ಹೇಳಿ ರಿಪೀಟೆಡ್ಲಿ ಇಂಥ ಘಟನೆಗಳು ಆಗ್ತಾ ಇದಾವೆ. ಇತ್ತೀಚೆಗಷ್ಟೇ ಗುಲ್ಮಾರ್ಗ್ ಸೆಕ್ಟರ್ನ ಲೈನ್ ಆಫ್ ಕಂಟ್ರೋಲ್ ಬಳಿ 2 ಆರ್ಮಿ ಪೋರ್ಟರ್ಗಳು ಕಂದಕಕ್ಕೆ ಜಾರಿ ಬಿದ್ದು ಪ್ರಾಣ ಕಳ್ಕೊಂಡಿದ್ರು. ಮತ್ತೆ ಆಗಿದೆ. ರಿಪೀಟ್. ಮತ್ತೊಂದು ಕಡೆ ಗಣರಾಜ್ಯೋತ್ಸವ ಹತ್ರ ಬರ್ತಾ ಇದೆಯಲ್ಲ ಸ್ನೇಹಿತರೆ, ಭದ್ರತಾ ಪಡೆಗಳು ಆ ಕಾರಣದಿಂದಾಗಿನೂ ಕೂಡ ತೀವ್ರ ಕಟ್ಟೆಚ್ಚರವನ್ನು ಹೊಂದಿದ್ದಾರೆ. ಮಿಲಿಟರಿ ಅಲರ್ಟ್ನೆಸ್ ತುಂಬಾ ಜಾಸ್ತಿ ಆಗಿದೆ. ಗಸ್ತು ತಿರುಗೋದು, ಎಲ್ಲ ಕಡೆ ಕಾಯೋದು ಜಾಸ್ತಿ ಆಗ್ತಾ ಇದೆ. ಆ ಡ್ಯೂಟಿಲಿದ್ದಾಗಲೇ ಇಂಥ ದುರದೃಷ್ಟಕರ ಘಟನೆಯಾಗಿದೆ. ಏನೋ ಕರ್ನಾಟಕದಲ್ಲಿ ರಾಜಕೀಯ ಸಂಘರ್ಷ ಭುಗಿಲೆದಿದೆ. ಗುರುವಾರದಿಂದ ಆರಂಭ ಆಗಿರೋ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಭಾರಿ ಹೈಡ್ರಾಮಾ ಆಗಿದೆ. ಸರ್ಕಾರದ ಭಾಷಣವನ್ನ ಪೂರ್ತಿಯಾಗಿ ಓದದೆ ರಾಜ್ಯಪಾಲರು ಅಧಿವೇಶನದಿಂದ ಹೊರಗೆ ಹೋಗಿದ್ದಾರೆ. ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು, ಸಿಎಂ, ಸ್ಪೀಕರ್, ಎಲ್ಲಾ ಸದಸ್ಯರಿಗೆ ಜಂಟಿ ಅಧಿವೇಶನಕ್ಕೆ ಸ್ವಾಗತ. ಸರ್ಕಾರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಅಭಿವೃದ್ಧಿಗೆ ಕಮಿಟ್ ಆಗಿದೆ. ರಾಜ್ಯದ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ವಿಕಾಸವನ್ನ 2 ಪಟ್ಟು ಹೆಚ್ಚಿಸೋಕೆ ಸರ್ಕಾರ ಬದ್ಧವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಅಷ್ಟೇ ಹೇಳಿ ಅಲ್ಲಿಂದ ಹೊರಟರು. ಇದಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ಕಚೇರಿ ಮುಂಚೆನೆ ಮಾಹಿತಿ ಕೊಟ್ಟಿತ್ತು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ನಿರ್ಣಯವನ್ನ ಅಂಗೀಕಾರ ಮಾಡೋ ಕೆಲಸವನ್ನ ಮಾಡೋದಾದ್ರೆ ಅಂತಹ ಅಧಿವೇಶನದಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆ ನಾವು ಅನುಮಾನ ಇದೆ ಅಂತ ಹೇಳಿ ರಾಜ್ಯಪಾಲರ ಕಚೇರಿ ಸರ್ಕಾರಕ್ಕೆ ಹೇಳಿತ್ತು ನಿನ್ನೆ. ಅದರಂತೆ ಇವತ್ತು ರಾಜ್ಯಪಾಲರು ಹೊರ ನಡೆದ್ರು, 1-2 ಲೈನ್ ಹೇಳಿ. ಆವಾಗ ಕಾಂಗ್ರೆಸ್ ಶಾಸಕರು ಗವರ್ನರ್ ಬಳಿಗೆ ನುಗ್ಗೋಕೆ ಪ್ರಯತ್ನ ಪಟ್ರು. ಕಾಂಗ್ರೆಸ್ ಪರಿಷತ್ ಸದಸ್ಯ BK ಹರಿಪ್ರಸಾದ್ ರಾಜ್ಯಪಾಲರನ್ನ ಅಡ್ಡಗಟ್ಟಿ ಭಾಷಣ ಓದಲೇಬೇಕು ಅಂತ ಪಟ್ಟು ಹಿಡಿದ್ರು. ಮಹಾಮಹಿಂ, ನಿಮ್ಮ ನಡೆ ಅಸಂವಿಧಾನಿಕ ಅಂತ ಹೇಳಿದ್ರು. ಅಷ್ಟರಲ್ಲಿ ಮಾರ್ಷಲ್ಗಳು ಮಧ್ಯ ಪ್ರವೇಶ ಮಾಡಿ ರಾಜ್ಯಪಾಲರು ಹೋಗೋಕೆ ಅವಕಾಶ ಮಾಡಿಕೊಟ್ರು. ಎಲ್ಲ ಅವಾಂತರ ನಡೀತಿರ್ಬೇಕಾದ್ರೆ BK ಹರಿಪ್ರಸಾದ್ ಅವರ ಬಟ್ಟೆ ಹರಿದು ಹೋಗಿತ್ತು ಹಿಂಭಾಗದಲ್ಲಿ. ಇದೆಲ್ಲ ಆದ್ಮೇಲೆ ಸಿಎಂ, ಸ್ಪೀಕರ್, ಸಭಾಪತಿ ಮತ್ತು ಕಾನೂನು ಸಚಿವರು ಗೌರವಾರ್ಥವಾಗಿ ರಾಜ್ಯಪಾಲರನ್ನ ವಾಹನದವರೆಗೂ ಬೀಳ್ಕೊಟ್ಟಿದ್ದಾರೆ. ಇನ್ನು ಹೈಡ್ರಾಮಾ ಆಗ್ತಿದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ, ಈ ನಡೆ ಸಂವಿಧಾನ ಬಾಹಿರ ಅಂತ ಹೇಳಿದ್ದಾರೆ. ರಾಜ್ಯಪಾಲ ಗೆಹ್ಲೋಟ್ ಅವರು ತಮ್ಮ ಕರ್ತವ್ಯ ಪಾಲನೆ ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ಬಗ್ಗೆ ಕಾನೂನು ಮಂತ್ರಿಯೊಂದಿಗೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಮಾಡ್ತೀವಿ. ರಾಜ್ಯಪಾಲರು ತಾವೇ ತಯಾರು ಮಾಡಿದ ಭಾಷಣ ಓದಿದ್ದಾರೆ. ಈ ಮೂಲಕ ಸಂವಿಧಾನದ ವಿಧಿಗಳನ್ನ ವಿರೋಧಿಸಿದ್ದಾರೆ. ರಾಜ್ಯಪಾಲರ ನಡೆ ಖಂಡಿಸಿ ನಮ್ಮ ಶಾಸಕರು ಪ್ರತಿಭಟನೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ರಾಜ್ಯಪಾಲರಿಗಾಗಿ ಸಿದ್ಧಪಡಿಸಿದ ಭಾಷಣವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಶಾಸಕರ ನಡೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. ಕಾಂಗ್ರೆಸ್ ರಾಜ್ಯಪಾಲರನ್ನ ತಡೆದು ಗುಂಡಾಗಿರಿ ಮಾಡಿದೆ, ಅವ್ರನ್ನ ತಳ್ಳೋ ರೀತಿ ಮಾಡಿದೆ. ಇದು ಕರಾಳ ದಿನ. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ತಮ್ಮ ಕರ್ತವ್ಯ ನಿರ್ವಹಿಸಿ ಧನ್ಯವಾದ ಹೇಳಿ ಹೋಗಿದ್ದಾರೆ. ತಪ್ಪೇನಿದೆ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಆ ರೀತಿ ವರ್ತಿಸಿದ ಕಾಂಗ್ರೆಸ್ಸಿಗರ ವಿರುದ್ಧ ಬಿಜೆಪಿಯವರು ಸ್ಪೀಕರ್ UT ಖಾದರ್ಗೆ ಲಿಖಿತ ದೂರು ಕೂಡ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಈಗ ಭಾರತ ಡಯಾಬಿಟಿಸ್ ಕ್ಯಾಪಿಟಲ್. 10 ಕೋಟಿ ಜನರಿಗೆ ಆಲ್ರೆಡಿ ಸಕ್ಕರೆ ಕಾಯಿಲೆ, 13 ಕೋಟಿಗೂ ಅಧಿಕ ಜನ ಪ್ರೀ ಡಯಾಬಿಟಿಕ್ ಅಂದ್ರೆ ಶುಗರ್ ಬರೋದಕ್ಕೂ ಜಸ್ಟ್ 1 ಸ್ಟೆಪ್ ಹಿಂದೆ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಸ್ಮಾರ್ಟ್ ವಾಚ್ ಕಟ್ಕೊಂಡು ಹೆಜ್ಜೆ ಎಷ್ಟು ನಡೆದ್ವಿ, ನಿದ್ರೆ ಎಷ್ಟು ಮಾಡಿದ್ವಿ ಎಲ್ಲ ಟ್ರ್ಯಾಕ್ ಮಾಡ್ತೀವಿ. ಆದ್ರೆ ಆರೋಗ್ಯಕ್ಕೆ ಬೇಕಾಗಿರೋ ಮೇನ್ ವಿಚಾರ ಶುಗರ್ ಲೆವೆಲ್ ನ ಹೆಚ್ಚಿನವರು ಚೆಕ್ ಮಾಡಲ್ಲ. ಇದಕ್ಕೆ ಬೆಸ್ಟ್ ಮತ್ತು ಸ್ಮಾರ್ಟ್ ಸೊಲ್ಯೂಷನ್ ಬಿಟೋ ಕೌ ಗ್ಲುಕೋಮೀಟರ್. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ನೀವು ಸಕ್ಕರೆ ಪ್ರಮಾಣವನ್ನ ಮನೆಯಲ್ಲೇ ಕಂಡುಹಿಡಿಯಬಹುದು. ಡೈರೆಕ್ಟ್ಲಿ ಸ್ಮಾರ್ಟ್ ಫೋನ್ಗೆ ಕನೆಕ್ಟ್ ಆಗಿ ವರ್ಕ್ ಆಗುತ್ತೆ. ಬೇರೆ ಬ್ಯಾಟ್ರಿ ಬೇಡ, ಚಾರ್ಜಿಂಗ್ ಬೇಡ,
ಬೇಡ, ಬ್ಲೂಟೂತ್ ಕೂಡ ಬೇಕಾಗಿಲ್ಲ. ಟೆಸ್ಟ್ ಮಾಡಿದ ತಕ್ಷಣ ರೀಡಿಂಗ್ಸ್ ಎಲ್ಲ ಬಿಟೋ ಆ್ಯಪ್ನಲ್ಲಿ ಆಟೋಮ್ಯಾಟಿಕಲಿ ಸೇವ್ ಆಗುತ್ತೆ. ಡಾಕ್ಟರ್ಸ್ ಒಂದಿಗೆ ಅಲ್ಲೇ ಶೇರ್ ಮಾಡಬಹುದು. ಇದು CDSCO ಮತ್ತು ISO ಸರ್ಟಿಫೈಡ್ ಕೂಡ ಹೌದು. ಅಮೆಜಾನ್ನಲ್ಲಿ 4,000ಕ್ಕೂ ಅಧಿಕ ಜನ ರಿವ್ಯೂ ಕೊಟ್ಟು 4.3 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಸದ್ಯ ರಿಪಬ್ಲಿಕ್ ಡೇ ಸೇಲ್ ನಡೀತಿರೋದ್ರಿಂದ ಕೂಪನ್ ಅಪ್ಲೈ ಮಾಡಿದ್ಮೇಲೆ ₹410 ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ಚೆಕ್ ಮಾಡಿ ಪರ್ಚೇಸ್ ಮಾಡಬಹುದು. ಅಗತ್ಯ ಇರೋರಿಗೆ ಲಿಂಕ್ ಅನ್ನ ಶೇರ್ ಕೂಡ ಮಾಡಬಹುದು, ಶುಗರ್ ಪೇಷಂಟ್ಸ್ ಯಾರಾದ್ರೂ ಇದ್ರೆ. ಸೊ ಆಸಕ್ತರು ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ರಾಜ್ಯದ ಪ್ರತಿಷ್ಠಿತ ಮಠವೊಂದರ ಸ್ವಾಮೀಜಿ ಅವರು ಸ್ಟೇ ತಂದಿದ್ದಾರೆ. ಅವರ ಹೆಸರು ನಾವೆಲ್ಲ ಹೇಳಕ್ಕಾಗೋದಿಲ್ಲ ಈಗ ಯಾವ ಮಠ ಏನು ಅಂತ, ಬಟ್ ಕೇಸ್ ಏನು ಅಂತ ಹೇಳ್ಬೋದು ನಿಮಗೆ. ಅವರ ಹೆಸರನ್ನ ಬಹಿರಂಗಪಡಿಸಿದೆ. ಮಹಿಳೆಯೊಬ್ಬರು ಬ್ಲಾಕ್ ಮೇಲ್ ಮಾಡಿ ಅವರಿಂದ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿರೋ ವಿಚಾರ ಬೆಳಕಿಗೆ ಬಂದಿದೆ. ಚಿಕ್ಕಮಗಳೂರಿನ ಮಹಿಳೆ ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಓದಿದ್ದೀನಿ ಅಂತ ಸ್ವಾಮೀಜಿನ ಪರಿಚಯ ಮಾಡಿಕೊಂಡು ಅವ್ರ ಜೊತೆ ಬಹಳ ಕ್ಲೋಸ್ ಆಗ್ಬಿಟ್ರಂತೆ. ಆಮೇಲೆ ಕ್ಲೋಸ್ ಆಗಿದ್ದೀನಿ, ಇದನ್ನ ಬಹಿರಂಗಪಡಿಸಿ ಮಾನಹಾನಿ ಮಾಡ್ತೀನಿ ಅಂತ ಬೆದರಿಸಿ 4.5 ಲಕ್ಷ ರೂಪಾಯಿ ವಸೂಲಿ ಮಾಡಿ ಅಷ್ಟಕ್ಕೆ ಸುಮ್ಮನಾಗಿದೆ. ಇನ್ನೊಂದು ₹1,00,00,000 ಕೊಡಬೇಕು, ಕೋಟಿ ಕೊಡಲೇಬೇಕು, ಇದರ ಕ್ಲೋಸ್ ಆಗಿರೋದು ಬಹಿರಂಗ ಮಾಡ್ತೀನಿ, ಕ್ಲೋಸ್ ಆಗಿರೋದು ವಿಡಿಯೋ ಎಲ್ಲ ಇದೆ, ಅದನ್ನು ಲೀಕ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ಲಂತೆ. ಇದರಿಂದ ರೋಸಿ ಹೋದ ಸ್ವಾಮೀಜಿ ದೂರು ಕೊಟ್ಟಿದ್ರು. ಇದರ ಬೆನ್ನಲ್ಲೇ CCB ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಅಂದಹಾಗೆ ಇದೇ ಸ್ವಾಮೀಜಿ ಮೇಲೆ 2 ವರ್ಷದ ಹಿಂದೆ ಕೂಡ ಹನಿ ಟ್ರ್ಯಾಪ್ ಕೇಸ್ ಆಗಿತ್ತು. ಆಗ 6 ಕೋಟಿ ಕೇಳಿದ್ರು. ಆದ್ರೀಗ ಸ್ವಾಮೀಜಿ ಮತ್ತೆ ಟ್ರ್ಯಾಪ್ ಆಗಿದ್ದಾರೆ. ಅದು ಏನು ಜೇನ್ ಮೇಲೆ ಕಾಲಿಟ್ಟು ಜಾರ್ತಾರೋ ಗೊತ್ತಿಲ್ಲ. ಸ್ವಾಮೀಜಿ ಅವ್ರಿಗೆ ಅಷ್ಟೊಂದು ಹೆದರ್ಕೊಳ್ಳೋದು ಏನಿದೆ, ಆ ಥರ ಯಾಕೆ ಇವರು ಅಷ್ಟೊಂದು ಕ್ಲೋಸಲ್ಲಿ ಆಗಕ್ಕೆ ಹೋಗ್ತಾರೆ ಅದು ಗೊತ್ತಿಲ್ಲ. ಅಂದಹಾಗೆ ಸದ್ಯಕ್ಕೆ ಕೋರ್ಟ್ನಿಂದ ಸ್ಟೇ ತಂದಿರೋದ್ರಿಂದ ಅವರ ಫೋಟೋ, ವಿಡಿಯೋ, ಹೆಸರು ನಾವು ತೋರ್ಸಂಗಿಲ್ಲ, ಯಾರು ಅಂತಲೂ ಹೇಳಂಗಿಲ್ಲ. ನಾವು ಹೇಳಿಲ್ಲ, ಯಾರಂತ ಹೇಳಿಲ್ಲ ನಾವು. ಇನ್ನು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಆಘಾತಕಾರಿ ಘಟನೆಯಾಗಿದೆ. ಬೆಂಗಳೂರಿಗೆ ಪ್ರವಾಸಕ್ಕೆ ಬಂದಿದ್ದ ಸೌತ್ ಕೊರಿಯಾದ ಲೇಡಿಯೊಬ್ಬರಿಗೆ ಏರ್ಪೋರ್ಟ್ ಸಿಬ್ಬಂದಿ ಕಿರುಕುಳ ಕೊಟ್ಟ ಆರೋಪ, ಲೈಂಗಿಕ ಕಿರುಕುಳ. ಅಫಾನ್ ಅಹಮದ್ ಅನ್ನೋ ಆರೋಪಿ ಬ್ಯಾಗ್ ಚೆಕ್ ಮಾಡೋ ನೆಪದಲ್ಲಿ ಮಹಿಳೆಯನ್ನ ವಾಶ್ರೂಮ್ ಬಳಿ ಕರ್ಕೊಂಡು ಹೋಗಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ನಿಮ್ಮ ಬ್ಯಾಗ್ ನಲ್ಲಿ ಬೀಪ್ ಬೀಪ್ ಸೌಂಡ್ ಬರ್ತಾ ಇದೆ ಮೇಡಮ್ ಅಂತ ಹೇಳಿ ಫುಲ್ ಚೆಕ್ ಮಾಡಬೇಕು ಅಂತ ಸುಳ್ಳು ಹೇಳಿ ಆಕೆಯ ದೇಹವನ್ನ ಟಚ್ ಮಾಡಿ ಅನುಚಿತವಾಗಿ ವರ್ತಿಸಿದ್ದಾನೆ ಅನ್ನೋದು ಆರೋಪ. ಈ ದಕ್ಷಿಣ ಕೊರಿಯಾದ ಮಹಿಳೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಎಲ್ಲಪ್ಪ ಬೀಪ್ ತೆಗಿ ಅಂತ ಹೇಳಿ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರಿಗೆ ಮತ್ತೊಂದು ಗರಿ ಟ್ರಾಫಿಕ್ ವಿಚಾರದಲ್ಲಿ. ವಿಶ್ವದ 2ನೇ ಅತಿ ಕೆಟ್ಟ, ಸೆಕೆಂಡ್ ವರ್ಸ್ಟ್ ಟ್ರಾಫಿಕ್ ಸಿಟಿ ಅನ್ನೋ ಕುಖ್ಯಾತಿಗೆ ಪಾತ್ರವಾಗಿದೆ. ನೆದರ್ಲ್ಯಾಂಡ್ ಮೂಲದ ಟಾಮ್ ಟ್ರಾಫಿಕ್ ಇಂಡೆಕ್ಸ್ ರಿಪೋರ್ಟ್ ನಲ್ಲಿ ಇದನ್ನ ಡೇಟಾ ಕೊಡಲಾಗಿದೆ. ಫಸ್ಟ್ ಯಾರು ಹಾಗಾದ್ರೆ ನಮ್ಮನ್ನ ಮೀರಿಸಿರೋ ಶೂರರು ಮೆಕ್ಸಿಕೋ ಸಿಟಿ, ಸೆಕೆಂಡ್ ಬೆಂಗಳೂರು. 10 ಕಿಲೋಮೀಟರ್ ಹೋಗೋಕೆ ಸರಾಸರಿ 36 ನಿಮಿಷ 9 ಸೆಕೆಂಡ್ ಬೇಕಾಗುತ್ತೆ. ನೀವು ಕೇಳ್ಬೋದು, ಎಲ್ಲಿದ್ದೀರಾ ನೀವು, 3 ಕಿಲೋಮೀಟರ್ ಹೋಗ್ಲಿಕ್ಕೆ 30 ನಿಮಿಷ ಬೇಕಾಗುತ್ತೆ, ನೀವು 10 ಕಿಲೋಮೀಟರ್ ಅಂದ್ರಲ್ಲ ಅಂತ ಕೇಳ್ಬೋದು. ಪೀಕ್ ಟ್ರಾಫಿಕ್ ಟೈಮ್ ಅಷ್ಟೇ ನೋಡೋದಿಲ್ಲ, ಇಲ್ಲಿ ಆವರೇಜ್ ನೋಡ್ತಾರೆ. ಪೀಕ್ ಟ್ರಾಫಿಕ್ ನಲ್ಲಿ ಗೊತ್ತು, ಅರ್ಥ ಆಗುತ್ತೆ, 10 ಕಿಲೋಮೀಟರ್ ಹೋಗ್ಲಿಕ್ಕೆ 1 ಗಂಟೆನೂ ಆಗುತ್ತೆ ಕೆಲವೊಂದ್ಸಲ. ಇದು ಆವರೇಜ್ ಅಷ್ಟೇ. ಆವರೇಜ್ ಲಾಸ್ಟ್ ಇಯರ್ 34 ನಿಮಿಷ ಆಸುಪಾಸಿತ್ತು, ಈಗ 2 ನಿಮಿಷ ಹೆಚ್ಚಾಗಿದೆ. ಬೇಸರದ ವಿಚಾರ ಏನು ಗೊತ್ತಾ, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಬೆಂಗಳೂರು ಜನ ವರ್ಷಕ್ಕೆ ಬರೋಬ್ಬರಿ 7 ದಿನ 168 ಅವರ್ಸ್ ರೋಡಲ್ಲಿ ಕಾಲ ಕಳೀತಿದ್ದಾರೆ. ಡೈಲಿ ವೇಸ್ಟ್ ಆಗ್ತಿರೋ ಟೈಮ್ನ ಕೂಡಿದ್ರೆ 7 ಡೇಸ್ ಸ್ನೇಹಿತರೆ, ವರ್ಷಕ್ಕೆ 7 ದಿನ 162 ಗಂಟೆ ರೋಡಲ್ಲಿ ಕಳೀತಾ ಇದ್ದಾರೆ. ಇನ್ನು ಪೀಕ್ ಅವರ್ಗೆ ಬಂದಾಗ ವಾಹನಗಳ ಸರಾಸರಿ ಸ್ಪೀಡ್ ಬರೀ 13-14 ಕಿಲೋಮೀಟರ್ ಇರುತ್ತೆ ಪ್ರತಿ ಗಂಟೆಗೆ. ಅದು ಕೂಡ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಏನೋ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಸಿಕ್ಕ ಚಿನ್ನವನ್ನ ಸರ್ಕಾರಕ್ಕೆ ಕೊಟ್ಟ ರಿತ್ತಿ ಕುಟುಂಬಕ್ಕೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ರಿತ್ತಿ ಕುಟುಂಬಕ್ಕೆ ಲಕ್ಕುಂಡಿಯ ಮಾರುತಿ ನಗರದಲ್ಲಿ 30-40 ಸೈಡ್ ಕೊಡೋದಾಗಿ ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಘೋಷಿಸಿದೆ. ಮುಂದೆ ಸಚಿವರು ಶಾಸಕರ ಅನುದಾನದಲ್ಲಿ ಮನೆ ನಿರ್ಮಾಣ ಮಾಡಿಕೊಡುವ ಭರವಸೆಯನ್ನು ಕೂಡ ಕೊಡಲಾಗಿದೆ. ಹಾಗೆ ಪ್ರಜ್ವಲ್ ರಿತ್ತಿಗೆ ಫ್ರೀ ಎಜುಕೇಶನ್, ಪ್ರಜ್ವಲ್ ತಾಯಿ ಕಸ್ತೂರವಾಗಿ ಕೆಲಸ ಕೊಡೋದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಲಕ್ಕುಂಡಿಯ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಪ್ರಜ್ವಲ್ ರಿತ್ತಿ ಫೋಟೋ ಹಾಕೋಕು ನಿರ್ಧಾರ ಮಾಡಲಾಗಿದೆ. ರಿಯಾಕ್ಟ್ ಮಾಡ್ರಿ, ಏನು ರಿಯಾಕ್ಟೇ ಮಾಡ್ತಿಲ್ಲ ಅಂತ ಕೇಳಿದ್ರೆ ಓವರ್ ರಿಯಾಕ್ಟ್ ಮಾಡ್ಬಿಡ್ತಾರೆ ಇವರು. ಲಕ್ಕುಂಡಿಯ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಪ್ರಜ್ವಲ್ ರೀತಿ ಫೋಟೋ ಹಾಕ್ತಾರಂತೆ. ಚಿಕ್ಕ ವಯಸ್ಸಿಗೆ ಪ್ರಾಮಾಣಿಕತೆ ಮೆರೆದಿದ್ದಕ್ಕೆ ಒಂದು ಮಾದರಿಯಾಗಿರ್ಲಿ ಅಂತ ರೀತಿ ಮಾಡ್ತಿದಾರಂತೆ. ನಿಜ, ಹುಡುಗ ಪ್ರಾಮಾಣಿಕತೆ ಮೆರೆದಿರೋದು ಹೌದು, ಅದಕ್ಕೆ ಗೌರವ ಕೊಡಬೇಕು. ಅದಕ್ಕೆ ಸೈಟ್ ಕೊಡ್ತಿದ್ದಾರೆ, ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ, ಆಮೇಲೆ ಮನೆ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಹುಡುಗನಿಗೊಂದು ಪ್ರಶಸ್ತಿ ಕೊಡೋದು ಕೂಡ ಸೂಕ್ತ. ಆದ್ರೆ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕೂಡ ಫೋಟೋ ಹಾಕ್ತಿವಿ, ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಪ್ರೈಮ್ ಮಿನಿಸ್ಟರ್ ಎಲ್ಲ ಹಾಕ್ದಂಗೆ ಹಾಕ್ತಿವಿ ಅಂತ ಹೇಳಿದ್ರೆ ರಿಯಾಕ್ಷನ್ ಓಕೆ, ಚೂರ್ ಓವರ್ ರಿಯಾಕ್ಷನ್ ಆಯ್ತು ಅಂತ ಕಾಣುತ್ತೆ ಇದು. ಇನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬಿಜೆಪಿ JDS ಮೈತ್ರಿ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. 2 ಪಕ್ಷಗಳ ನಾಯಕರು ಸೇರಿ ನಿರ್ಧಾರ ಮಾಡ್ತೀವಿ, ಒಟ್ಟಿಗಿರ್ಬೇಕಾಗತ್ತೆ ನಾವು ಅನ್ನೋ ತರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಪ್ಪ ಮಗ ಒಂದೇ ಪೇಜಲ್ಲಿ ಇಲ್ಲ ಈ ವಿಚಾರದಲ್ಲಿ. ಇವರ ಫಾದರ್ JDS ರಾಷ್ಟ್ರೀಯ ಅಧ್ಯಕ್ಷ HD ದೇವೇಗೌಡರು ಲೋಕಸಭೆ ವಿಧಾನಸಭೆಗೆ ಮಾತ್ರ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಏಕಾಂಗಿಯಾಗಿ ಹೋರಾಡ್ತೀವಿ, ಮೈತ್ರಿ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಸ್ಥಳೀಯ ಮಟ್ಟದ ಚುನಾವಣೆಗಳು ಪಕ್ಷದ ಗ್ರಾಸ್ ರೂಟ್ ಅನ್ನ ಬಲಪಡಿಸೋ ಚುನಾವಣೆಗಳು, ಉಳಿಸೋ ಚುನಾವಣೆಗಳು. ಅಲ್ಲೂ ಮೈತ್ರಿ ಮಾಡ್ಕೊಂಡ್ರೆ ಬಿಟ್ಕೊಟ್ಟಂಗಾಗತ್ತೆ ಅನ್ನೋದು ದೇವೇಗೌಡರ ಲೆಕ್ಕಾಚಾರ. ಅದೊಂದು ಸಂಪ್ರದಾಯ ಆ ರೀತಿ ಇದೆ ಆಕ್ಚುಲಿ. ಮೈತ್ರಿಗಳ ವಿಚಾರದಲ್ಲಿ ಈ ರೀತಿ ಫಾಲೋ ಮಾಡ್ತಾರೆ. ಅದೇ ರೀತಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ರು. ಆದ್ರೀಗ ಕುಮಾರಸ್ವಾಮಿ ಅವರು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಮೈತ್ರಿಯ ಹಿಂಟ್ಸ್
ಈಗ ನೀಡ್ತಾ ಇದ್ದಾರೆ. ಇನ್ನು RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಲ್ಲಿ FIR ದಾಖಲಾಗಿದೆ. ಕಾಲೇಜು ಕಾರ್ಯಕ್ರಮವೊಂದರಲ್ಲಿ ಮುಸ್ಲಿಂ ಮತ್ತು ಕ್ರೈಸ್ತ ಸಮುದಾಯಗಳ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ದೂರು ದಾಖಲಾಗಿತ್ತು. ಅದರ ಬೆನ್ನಲ್ಲೇ BNS 196, 299, 302, 3532 ಮತ್ತು 35 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಏನೋ ಮಧ್ಯಪ್ರದೇಶದ ಭೋಜ್ ಶಾಲಾ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ಜನವರಿ 24ನೇ ತಾರೀಕು ಬಸಂತ ಪಂಚಮಿ ಹಬ್ಬದ ಆಚರಣೆಗಾಗಿ ಹಿಂದೂಗಳು ಪೂಜೆ ಮಾಡಕ್ ಬರ್ತಾರೆ. ಹಾಗೆ ಶುಕ್ರವಾರದ ನಮಾಜ್ಗಾಗಿ ಮುಸ್ಲಿಮರು ಕೂಡ ಬರ್ತಾರೆ. ಹೀಗಾಗಿ ಹಿಂದೂ ಮುಸ್ಲಿಂ ಇಬ್ಬರಿಗೂ ಪೂಜೆ ಪ್ರಾರ್ಥನೆ ಮಾಡೋಕೆ ಚೆನ್ನಾಗಿ ಅನುಮತಿ ಮಾಡಿಕೊಡಿ, ವ್ಯವಸ್ಥೆ ಮಾಡಿಕೊಡಿ ಅಂತ ಪ್ರತ್ಯೇಕ ಸಮಯವನ್ನು ನಿಗದಿ ಮಾಡಿ ಆದೇಶ ಕೊಟ್ಟಿದೆ. ಸರಸ್ವತಿ ಪೂಜೆ ಮಾಡೋಕೆ ಹಿಂದೂಗಳಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ 12:30ವರೆಗೆ ಹಾಗೂ ಮಧ್ಯಾಹ್ನ 3:30 ನಂತರ ಪೂರ್ತಿ ದಿನ ಅವಕಾಶ ಕೊಡಲಾಗಿದೆ. ಆದರೆ ಮಧ್ಯಾಹ್ನ 1ರಿಂದ 3 ಗಂಟೆವರೆಗೆ ಮುಸ್ಲಿಮರಿಗೆ ಶುಕ್ರವಾರದ ನಮಾಜ್ ಮಾಡೋಕ್ಕೂ ಅವಕಾಶ ಕೊಡಲಾಗಿದೆ. ಬಿಗಿ ಬಂದೋಬಸ್ತ್ ಕೂಡ ನಿಯೋಜನೆ ಮಾಡಲಾಗಿದೆ. ಈ ಭೋಜ್ ಶಾಲಾ ಅನ್ನೋದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಡಿಯಲ್ಲಿ ಬರೋ 11ನೇ ಶತಮಾನದ ಐತಿಹಾಸಿಕ ಸ್ಮಾರಕ. ಹಿಂದೂಗಳ ಪ್ರಕಾರ ಇದು ರಾಜ ಭೋಜ ಕಟ್ಟಿಸಿದ ವಾಗ್ದೇವಿ ಸರಸ್ವತಿ ಮಂದಿರ. ಆದರೆ ಮುಸ್ಲಿಮರು ಇದನ್ನ ಕಮಲ್ ಮೌಲಾ ಮಸೀದಿ ಅಂತ ಕರ್ಕೋತಾರೆ. ಇಲ್ಲಿ ಪ್ರತಿ ಮಂಗಳವಾರ ಹಿಂದೂಗಳು ಪೂಜೆ ಮಾಡಿದ್ರೆ ಶುಕ್ರವಾರ ಮುಸ್ಲಿಮರು ನಮಾಜ್ ಮಾಡ್ತಾರೆ ಒಂದೇ ಜಾಗದಲ್ಲಿ. ಆದರೆ ಶುಕ್ರವಾರವೇ ಬಸಂತ ಪಂಚಮಿ ಬಂದಿರೋದ್ರಿಂದ ಟ್ರಿಕ್ಕಿ ಆಯಿತು ಈ ಸಲ. ಕೋರ್ಟ್ ಈ ಥರ ಮಾಡಿ ಅಂತ ಹೇಳಿದೆ. ಶಿಫ್ಟ್ ಹಾಕಿಬಿಟ್ಟಿದೆ. ಇಂತಿಂಥ ಶಿಫ್ಟಲ್ಲಿ ಟೈಮಿಂಗಲ್ಲಿ ಬಂದು ಮಾಡಿ ಹೋಗಬೇಕು ಅಂತ ಹೇಳಿ. ಏನು ತಮಿಳು ನಟ ಕಮ್ ಪೊಲಿಟಿಷಿಯನ್ ವಿಜಯರ ತಮಿಳಿಗ ವೆಟ್ರಿ ಕಳಗಂ TVK ಪಾರ್ಟಿಗೆ ಚುನಾವಣಾ ಆಯೋಗ ಚಿಹ್ನೆ ಕೊಟ್ಟಿದೆ. ವಿಸಲ್ ಪೋಡು ಇನ್ಮೇಲೆ ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ಗೆ ಸಿಂಬಲ್. ಮತ್ತೊಂದು ಕಡೆ ಕಮಲ್ ಹಾಸನ್ರ ಮಕ್ಕಳ ನಿಧಿ ಮಯ್ಯಂ ಪಾರ್ಟಿಗೆ ಬ್ಯಾಟರಿ ಟಾರ್ಚ್ ಅನ್ನ ಚಿಹ್ನೆಯಾಗಿ ಕೊಡಲಾಗಿದೆ. ಇನ್ನು ಛತ್ತೀಸ್ಗಢನ ಬಲೋದಾ ಬಜಾರ್ ಭಟ್ಪಾರಾ ಜಿಲ್ಲೆಯಲ್ಲಿ ಸ್ಫೋಟ ಆಗಿದೆ. ಸ್ಟೀಲ್ ಪ್ಲಾಂಟ್ ನಲ್ಲಿ ಸ್ಫೋಟ ಉಂಟಾಗಿದೆ. ಪರಿಣಾಮ 7 ಜನ ಕಾರ್ಮಿಕರು ಪ್ರಾಣ ಕಳ್ಕೊಂಡಿದ್ದಾರೆ, 5 ಗಂಭೀರ ಗಾಯಗೊಂಡಿದ್ದಾರೆ. ಇನ್ನು ದೇಶದಲ್ಲಿ ಎಡಪಂಥೀಯ ಉಗ್ರವಾದಕ್ಕೆ ಮತ್ತೆ ದೊಡ್ಡ ಹೊಡೆತ ಬಿದ್ದಿದೆ. ಜಾರ್ಖಂಡ್ನಲ್ಲಿ 15 ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ. ಇದರಲ್ಲಿ 1 ಕೋಟಿ ಬಹುಮಾನ ತಲೆ ಮೇಲೆ ಹೊತ್ತಿದ್ದ ದಶಕಗಳಿಂದ ಹಿಟ್ ಲಿಸ್ಟ್ನಲ್ಲಿದ್ದ ಟಾಪ್ ನಕ್ಸಲ್ ಅನಲ್ ದಾ ಅಲಿಯಾಸ್ ಪಥಿರಾಮ್ ಮಾಜಿನನ್ನ ಕೂಡ ಮುಗಿಸಲಾಗಿದೆ. CRPFನ ಕೋಬ್ರಾ ಯೂನಿಟ್ ಇಡೀ ಪ್ರದೇಶವನ್ನು ಸುತ್ತುವರೆದಿದ್ರು. 1500 ಸೈನಿಕರು ಕವರ್ ಆಗಿದ್ರು ಆ ಪ್ರದೇಶವನ್ನ. ಇದು ಆನ್ ಗೋಯಿಂಗ್ ಆಪರೇಷನ್. ಇನ್ನು ದೊಡ್ಡ ಪ್ರಮಾಣದಲ್ಲಿ ನಕ್ಸಲರನ್ನ ಇಲ್ಲಿ ಬೇಟೆಯಾಡಲಾಗ್ತಾ ಇದೆ. ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಕೂಡ ಸೀಸ್ ಮಾಡಲಾಗಿದೆ. ಮಾರ್ಚ್ 31, 2026 ಒಳಗಡೆ ನಕ್ಸಲ್ ಮುಕ್ತ ಭಾರತದ ಡೆಡ್ಲೈನ್ ಏನಿದೆ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಹಾಕೊಂಡಿರೋ ಡೆಡ್ಲೈನ್, ಅದು ಹತ್ತಿರ ಬರ್ತಿದ್ದ ಹಾಗೆ ಕಾರ್ಯಾಚರಣೆ ವೇಗವನ್ನು ಪಡ್ಕೊಳ್ತಾ ಇದೆ. ಇನ್ನು ಶ್ರೀಲಂಕಾದೊಂದಿಗೆ ಸೇರಿ ಭಾರತ ಆತಿಥ್ಯ ವಹಿಸ್ತಾ ಇರೋ 2026 T20 ವರ್ಲ್ಡ್ ಕಪ್ನಿಂದ ಬಾಂಗ್ಲಾ ಹೊರಗುಳಿದಿದೆ. ಈ ವಿಚಾರವನ್ನ ಖುದ್ದು ಬಾಂಗ್ಲಾ ಸರ್ಕಾರವೇ ಕನ್ಫರ್ಮ್ ಮಾಡಿದೆ. ಈ ವಿಶ್ವಕಪ್ ಆಡೋಕೆ ನಮ್ಮ ತಂಡವನ್ನು ನಾವು ಭಾರತಕ್ಕೆ ಕಳಿಸಲ್ಲ, ಭದ್ರತಾ ಕಾರಣಗಳಿಂದ ಈ ನಿರ್ಧಾರ ತಗೊಂಡಿದ್ದೀವಿ ಅಂತ ಬಾಂಗ್ಲಾದ ಕ್ರೀಡಾ ಸಲಹೆಗಾರ ಆಸಿಫ್ ನಜ್ರುಲ್ ಪುನರುಚ್ಚಾರ ಮಾಡಿದ್ದಾರೆ. ಬಾಂಗ್ಲಾ ತಂಡದ ಪಂದ್ಯಗಳನ್ನ ನ್ಯೂಟ್ರಲ್ ವೆನ್ಯೂಗೆ ಶ್ರೀಲಂಕಾಗೆ ಬೇಕಾದರೆ ಶಿಫ್ಟ್ ಮಾಡಿ ಅನ್ನೋದು ನಮ್ಮ ಮನವಿ. ಅದನ್ನು ICC ತಿರಸ್ಕರಿಸಿದೆ. ಹಾಗಾಗಿ ಈ ನಿರ್ಧಾರ ಮಾಡಿದ್ದೀವಿ ಅಂತ. ಈ ಮೂಲಕ ಬಾಂಗ್ಲಾ ಈ ವರ್ಲ್ಡ್ ಕಪ್ನಿಂದ ಹೊರಗೆ ಬೀಳ್ತಾ ಇದೆ. ಸ್ಕಾಟ್ಲೆಂಡ್ಗೆ ಸ್ಥಾನ ಸಿಗೋದು ಬಹುತೇಕ ಖಚಿತ. ಪಾಕಿಸ್ತಾನ ಜೊತೆ ಸೇರ್ಕೊಂಡ ಮೇಲೆ ಚೋರ ಗುರುವಿನ ಚಾಂಡಲ್ ಶಿಷ್ಯ ಅನ್ನೋ ರೀತಿಯಲ್ಲಿ ಬಾಂಗ್ಲಾ ಬಿಹೇವ್ ಮಾಡ್ತಾ ಇದೆ. ಪಾಕಿಸ್ತಾನ ಥರನೇ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದೆ. ಅಷ್ಟು ಬೇಗ ಒಳ್ಳೆ ಟ್ರೈನಿಂಗ್ ಆಗಿದೆ ಅಂತ ಕಾಣುತ್ತೆ ಇವರಿಗೆ, ಅವರ ಬಿಹೇವಿಯರ್ದು. ಇನ್ನು ಸ್ನೇಹಿತರೆ, ಷೇರುಪೇಟೆ, ಆರ್ಥಿಕತೆ, ಹಣಕಾಸು ಇವುಗಳಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಮೊದಲಿಗೆ ಷೇರುಪೇಟೆ ಕಡೆಗೂ ಗ್ರೀನ್ಗೆ ಬಂದಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 397 ಪಾಯಿಂಟ್ಸ್ ಅಥವಾ 0.49% ಜಂಪ್ ಆಗಿ 82,307ಕ್ಕೆ ತಲುಪಿದೆ. ನಿಫ್ಟಿ 132 ಪಾಯಿಂಟ್ಸ್ ಅಥವಾ 0.53% ಜಂಪ್ ಆಗಿ 25,289ಕ್ಕೆ ರೀಚ್ ಆಗಿದೆ. ಸಿಕ್ಕಾಪಟ್ಟೆ 700-800 ಪಾಯಿಂಟ್ ಎಲ್ಲ ಮೇಲಕ್ಕೆ ಹೋಗಿತ್ತು ಮತ್ತು ಬಿತ್ತು ಆಮೇಲೆ ವಾಪಸ್. ವಾಲಟೈಲ್ ಇತ್ತು ಸಿಕ್ಕಾಪಟ್ಟೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 1.28% ಜಂಪ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.13% ಏರಿಕೆಯಾಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ ನಲ್ಲಿ 5 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 454 ಲಕ್ಷ ಕೋಟಿ ರೂಪಾಯಿನಿಂದ 459 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಟ್ರಂಪ್ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಸ್ವಲ್ಪ ಕಾಮ್ ಡೌನ್ ಆಗಿರೋದು, ಯುರೋಪ್ಗೆ ಮೊದಲು ಟ್ಯಾರಿಫ್ ಧಮಕಿ ಹಾಕಿ ಸ್ವಲ್ಪ ಈಗ ಕೂಲ್ ಆಗಿರೋದು ಟ್ರಂಪ್, ಹಾಗೆ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಹೂಡಿಕೆದಾರರಲ್ಲಿ ಹೊಸ ಆಶಾಭಾವನೆ ಮೂಡಿದೆ ಟ್ರಂಪ್ ಹೇಳಿಕೆಯಿಂದ. ನಿಮ್ಮ ಪ್ರೈಮ್ ಮಿನಿಸ್ಟರ್ ಬಗ್ಗೆ ನಂಗೆ ಬಹಳ ಖುಷಿ ಇದೆ, ರೆಸ್ಪೆಕ್ಟ್ ಇದೆ, ನಾವು ಬೇಗ ಒಂದು ಒಳ್ಳೆ ಡೀಲ್ ಮಾಡ್ಕೊಳ್ತೀವಿ, ನನ್ನ ಫ್ರೆಂಡ್ ಅವರು ಅಂತ ಹೇಳಿದ್ರು ಡ್ಯಾವೋಸ್ನಲ್ಲಿ. ಭಾರತದ ಮಾರ್ಕೆಟ್ಗೆ ಫುಲ್ ಪುಳಕ ಆಗಿದೆ ಇದರಿಂದ. ಇನ್ನು ಎಟರ್ನಲ್, ಟೈಟನ್, ಇಂಡಸ್ಇಂಡ್ ಬ್ಯಾಂಕ್, ಮಾರುತಿ ಸುಜುಕಿ ಮತ್ತು ICICI ಬ್ಯಾಂಕ್ ರೆಡ್ ನಲ್ಲಿದ್ವು. ಅದಾನಿ ಪೋರ್ಟ್ಸ್, ಟಾಟಾ ಸ್ಟೀಲ್, ಟಾಟಾ ಮೋಟಾರ್ಸ್, SBI ಮತ್ತು ನೆಸ್ಲೆ ಗ್ರೀನ್ ನಲ್ಲಿದ್ವು.
ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 3 ಪೈಸೆ ಏರಿಕೆಯಾಗಿ 91 ರೂಪಾಯಿ 62 ಪೈಸೆ ಆಗಿದೆ. ಏನೋ ಸ್ನೇಹಿತರೆ, ಒಂದು ವಿಶೇಷ ಸೂಚನೆ, ಈ ತಿಂಗಳ ಅಂತ್ಯಕ್ಕೆ ಬ್ಯಾಂಕಿಂಗ್ ಸೇವೆಗಳಲ್ಲಿ ದೊಡ್ಡ ಅಡಚಣೆಯಾಗುತ್ತೆ. ಜನವರಿ 24ರಿಂದ 4 ದಿನ ಬ್ಯಾಂಕ್ಗಳು ಬಂದಿರಲಿವೆ. ಜನವರಿ 24 ಈ ತಿಂಗಳ 4ನೇ ಶನಿವಾರ, ನಂತರ ಜನವರಿ 25 ಭಾನುವಾರ, ಅದಾದಮೇಲೆ ಜನವರಿ 26 ಗಣರಾಜ್ಯೋತ್ಸವ, ನಂತರ ಜನವರಿ 27ಕ್ಕೆ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ವಾರಕ್ಕೆ 5 ದಿನ ಕೆಲಸ ಮಾಡಬೇಕು ನಾವು, ಹಾಗೂ ಇನ್ನಿತರ ಬೇಡಿಕೆ ಇದೆ ಅಂತೇಳಿ ಮುಷ್ಕರ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಬ್ಯಾಂಕ್ನಲ್ಲಿ ಕೆಲಸ ಇರೋರು ಶುಕ್ರವಾರ ಅಂದರೆ ನಾಳೆ ಒಂದೇ ದಿನದಲ್ಲಿ ಕೆಲಸ ಮಾಡ್ಕೋಬಹುದು. ಆಮೇಲೆ ಬ್ಯಾಂಕ್ಗಳು ಸಿಗಲ್ಲ ಸ್ವಲ್ಪ ಟೈಮ್. ಏನೋ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ವಿಚಿತ್ರ ಬೆಳವಣಿಗೆಯಾಗಿದೆ. ಸಿಲ್ವರ್ ಮತ್ತು ಗೋಲ್ಡ್ ETF ಗಳು ಭಾರಿ ಪತನವನ್ನ ಕಂಡಿವೆ. ಹೂಡಿಕೆದಾರರು ದಿಢೀರ್ ಮಾರಾಟಕ್ಕೆ ಮುಂದಾದ ಕಾರಣ, ಪ್ಯಾನಿಕ್ ಆದ ಕಾರಣ ಪ್ರಮುಖ ಫಂಡ್ಗಳು ಸ್ಟಾಕ್ ಮಾರ್ಕೆಟ್ ಶುರುವಾದಾಗ 20% ಎಲ್ಲ ಬಿದ್ವು. ಆದರೆ ದಿನದ ಅಂತ್ಯಕ್ಕೆ ಸ್ವಲ್ಪ ಚೇತರಿಸಿಕೊಂಡ್ರೂ ಕೂಡ ದೊಡ್ಡ ಲಾಸ್ನಿಂದ ಹೊರಬರೋಕೆ ಸಾಧ್ಯ ಆಗಲಿಲ್ಲ. ದಿನದ ಮಾರುಕಟ್ಟೆ ವಹಿವಾಟಿನ ಅಂತ್ಯಕ್ಕೆ ನಿಪ್ಪಾನ್ ಇಂಡಿಯಾ ಸಿಲ್ವರ್ ETF 11.55% ಇಳಿಕೆಯಾಗಿದೆ. ಅತ ICICI ಪ್ರುಡೆನ್ಷಿಯಲ್ ಸಿಲ್ವರ್ ETF 11.31% ಕುಸಿತ ಕಂಡಿದೆ. ಇನ್ನು ಕೋಟಕ್ ಸಿಲ್ವರ್ ETF ಕೂಡ 8%ಗೂ ಅಧಿಕ ಬಿದ್ದೋಯ್ತು. ಇನ್ನೊಂದು ಕಡೆ ಗೋಲ್ಡ್ ETF ಕೂಡ ಭಾರಿ ಕುಸಿತ ಕಂಡಿವೆ. DSP ಗೋಲ್ಡ್ ETF 7.94%, ಹಾಗೆ ನಿಪ್ಪಾನ್ ಗೋಲ್ಡ್ ಬೇಸ್ 7.87% ಬಿದ್ದಿವೆ. ಇಲ್ಲಿ ಚಿನ್ನ ಮತ್ತು ಬೆಳ್ಳಿ, ಭೌತಿಕ ಫಿಸಿಕಲ್ ಗೋಲ್ಡ್ ಅಂಡ್ ಸಿಲ್ವರ್ ಅಷ್ಟೊಂದು ಕುಸಿತ ಕಾಣದೆ ಹೋದ್ರೂ ಕೂಡ ETF ಮಾತ್ರ ಈ ಪರಿ ಬಿದ್ದಿರೋದಕ್ಕೆ ಹೂಡಿಕೆದಾರರು ಆತಂಕಗೊಂಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ETF ತಮ್ಮ ನಿಜವಾದ ಮೌಲ್ಯಕ್ಕಿಂತ NAVಗಿಂತ ಹೆಚ್ಚಿನ ದರದಲ್ಲಿ ಅಂದರೆ ಪ್ರೀಮಿಯಂನಲ್ಲಿ ಟ್ರೇಡ್ ಆಗ್ತಿದ್ವು. ಹೂಡಿಕೆದಾರರದೇ ಮಿಸ್ಟೇಕ್. ಅವುಗಳ ರಿಯಲ್ ವ್ಯಾಲ್ಯೂಗಿಂತ ETF ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾವಲ್ಲ, ಚಿನ್ನ ಬೆಳ್ಳಿ ದುಡ್ಡಾಗುತ್ತೆ ಅಂತ ಬಾಯಿ ಬಂದಂಗೆ ಹಾಕಿದ್ದು ETF ಅದೀಗ ಹೊಡೆತ ಕೊಟ್ಟಿದೆ. ಅವುಗಳ ಪ್ರೀಮಿಯಂ ಮೌಲ್ಯ ಕರಗಿಬಿಟ್ಟು ನಿಜವಾದ ಮೌಲ್ಯಕ್ಕೆ ಈಗ ಇಳಿತಾ ಇದ್ದಾವೆ. ಹಾಗಾಗಿ ETF ಬೈ ಮಾಡಬೇಕಾದ್ರೆ ಈಗ ಇಂಟರ್ನ್ಯಾಷನಲ್ ETF ಹಾಗೆ 10, 20, 30% ಪ್ರೀಮಿಯಂನಲ್ಲಿ ಬೈ ಮಾಡ್ತಿರ್ತಾರೆ. ಅವುಗಳ INAV ಒಂದಿರುತ್ತೆ, ನೆಟ್ ಅಸೆಟ್ ವ್ಯಾಲ್ಯೂ, ಅದಕ್ಕೆ ಆಸುಪಾಸಲ್ಲಿ ಇರಬೇಕು. 0.5%, 1%, 2% ಆ ಕಡೆ ಓಕೆ. 20-30% ಪ್ರೀಮಿಯಂ ಕೊಟ್ಟಾರ ಬೈ ಮಾಡೋದು ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಅಂತ ಹೇಳಿದ್ರೆ, ಅದರಿಂದ ಈ ರೀತಿ ಹೊಡೆತ ತಿನ್ನೋ ಸನ್ನಿವೇಶ ಬರುತ್ತೆ ಅವಾಗ. ಹಾಗಾಗಿ ETF ಗೋಲ್ಡ್ ಸಿಲ್ವರ್ ಬಿತ್ತು ಅಂದ ತಕ್ಷಣ ಚಿನ್ನ ಬೆಳ್ಳಿ ರಿಯಲ್ ಆಗಿ ಬಿತ್ತು ಅಂತಲ್ಲ, ಪ್ರೀಮಿಯಂ ಬಬಲ್ ಬಸ್ಟ್ ಆಗಿದೆ ಅಷ್ಟೇ. ಕೇವಲ ಬೆಲೆಯ ಹೊಂದಾಣಿಕೆ ಅಷ್ಟೇ ಇದು. ಅಸಲಿ ಚಿನ್ನ ಮತ್ತು ಬೆಳ್ಳಿ ಮೌಲ್ಯದಲ್ಲಿ ಈ ಪರಿಯೆಲ್ಲ ಕುಸಿತ ಆಗಿಲ್ಲ. ಏರ್ ಇಂಡಿಯಾಗೆ ಭಾರಿ ಪೆಟ್ಟು ಬಿದ್ದಿದೆ. ಈ ಆರ್ಥಿಕ ವರ್ಷದ ಕೊನೆಗೆ ಏರ್ ಇಂಡಿಯಾ ಸುಮಾರು 15,000 ಕೋಟಿ ರೂಪಾಯಿ ಲಾಸ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಏರ್ ಇಂಡಿಯಾ ಪಾಲಿಗೆ ಇದುವರೆಗಿನ ಅತಿ ದೊಡ್ಡ ವಾರ್ಷಿಕ ನಷ್ಟ. ಕಳೆದ ವರ್ಷ ನಡೆದ ಏರ್ ಇಂಡಿಯಾ ವಿಮಾನ ಅಪಘಾತ ಮತ್ತು ಭಾರತ ಪಾಕ್ ಸಂಘರ್ಷದ ನಂತರ ವಾಯು ಪ್ರದೇಶ ನಿರ್ಬಂಧ ಎಲ್ಲ ಬಂತಲ್ಲ, ಪಾಕನ ಸುತ್ತು ಬಳಸಿ ಹೋಗ್ಬೇಕಲ್ಲ, ಈಗ ಇದೆಲ್ಲದರಿಂದ ಈ ಲಾಸ್ ಆಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಏನು ಡಿಜಿಟಲ್ ಪೇಮೆಂಟ್ ದೈತ್ಯ ಫೋನ್ ಪೇ ತನ್ನ ಬಹುನಿರೀಕ್ಷಿತ IPOಗಾಗಿ ಸೆಬಿಗೆ ಅಪ್ಡೇಟೆಡ್ DRHP ಅನ್ನು ಸಲ್ಲಿಸಿದೆ. 12,000 ಕೋಟಿ ರೂಪಾಯಿ ರೈಸ್ ಮಾಡೋಕೆ. ಇದು ಕಂಪ್ಲೀಟ್ ಆಗಿ ಆಫರ್ ಫಾರ್ ಸೇಲ್. ಕಂಪನಿ ಹೊಸ ಶೇರ್ ಕ್ರಿಯೇಟ್ ಮಾಡ್ತಿಲ್ಲ, ಬದಲಿಗೆ ಶೇರ್ ಹೋಲ್ಡರ್ಗಳು ಮಾರ್ತಾ ಇದ್ದಾರೆ. ಇದರ ದೊಡ್ಡ ಶೇರ್ ಹೋಲ್ಡರ್ ವಾಲ್ಮಾರ್ಟ್ ತನ್ನ 9% ಷೇರುಗಳನ್ನ, ಅಂದ್ರೆ 4.59 ಕೋಟಿ ನಂಬರ್ ಆಫ್ ಶೇರ್ಸ್ ಅನ್ನ ಮಾರಾಟ ಮಾಡ್ತಾರೆ. ಮೈಕ್ರೋಸಾಫ್ಟ್ ಮತ್ತು ಟೈಗರ್ ಗ್ಲೋಬಲ್ ಸಂಸ್ಥೆಗಳು ತಮ್ಮ ಬಳಿ ಇರೋ ಪೂರ್ತಿ ಷೇರುಗಳನ್ನ ಮಾರಿ ಕಂಪನಿಯಿಂದ ಹೊರ ಹೋಗ್ತಾರೆ. ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ನಲ್ಲಿ ಹೆಸರು ಮಾಡಿರುವ RP ಸಂಜೀವ್ ಗೋಯಂಕಾ ಗ್ರೂಪ್ ಕರ್ನಾಟಕದಲ್ಲಿ ಹೂಡಿಕೆ ಮಾಡುತ್ತೆ. ಅದರಲ್ಲೂ ಕೂಡ ಬಳ್ಳಾರಿ ವಿಜಯಪುರದಲ್ಲಿ ಮುಂದಿನ 3 ವರ್ಷಗಳಲ್ಲಿ 10,500 ಕೋಟಿ ರೂಪಾಯಿ ಹೂಡಿಕೆ ಮಾಡ್ತೀವಿ ಅಂತ ಹೇಳಿದೆ. ಇನ್ನು ಅದಾನಿ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ತನ್ನ Q3 ರಿಸಲ್ಟ್ ರಿಲೀಸ್ ಮಾಡಿದೆ. ನೆಟ್ ಪ್ರಾಫಿಟ್ ಸುಮಾರು 8% ಕುಸಿದು 574 ಕೋಟಿ ರೂಪಾಯಿಗೆ ಇಳಿದಿದೆ. ಹಿಂದಿನ ವರ್ಷ ಇದೇ ಅವಧಿಯಲ್ಲಿ 625 ಕೋಟಿ ರೂಪಾಯಿ ಲಾಭ ಗಳಿಸಿದ್ರು. ಈ ಸಲ ಕಂಪನಿ ಆದಾಯದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 15% ಜಾಸ್ತಿಯಾಗಿ 6,729 ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಕಳೆದ ವರ್ಷ 5,830 ಕೋಟಿ ರೂಪಾಯಿ ಆದಾಯ ಗಳಿಸಿದ್ರು. ಕಳೆದ ವರ್ಷ ಇದೇ ಅವಧಿಯಲ್ಲಿ ಕಂಪನಿಗೆ 66 ಕೋಟಿ ರೂಪಾಯಿಗಳಷ್ಟು ಟ್ಯಾಕ್ಸ್ ಕ್ರೆಡಿಟ್ ಸಿಕ್ಕಿತ್ತು. ಆದರೆ ಈ ಬಾರಿ ಕಂಪನಿ 226 ಕೋಟಿ ರೂಪಾಯಿಗಳಷ್ಟು ತೆರಿಗೆಯನ್ನ ಭರಿಸಬೇಕಾಗಿ ಬಂದಿದ್ದು ಲಾಭದಲ್ಲಿ ಕುಸಿಯೋಕೆ ಮುಖ್ಯ ಕಾರಣ. ಅಲ್ಲದೆ ಆದಾಯ ಹೆಚ್ಚಿದ್ರೂ ಕೂಡ ಒಟ್ಟು ಖರ್ಚುಗಳು 16.6% ಹೆಚ್ಚಾಗಿ 5,803 ಕೋಟಿ ರೂಪಾಯಿಗೆ ತಲುಪಿದ್ದೆ ಲಾಭ ಕುಸಿಯೋಕೆ ಮತ್ತೊಂದು ಮುಖ್ಯ ಕಾರಣ. ಇನ್ನು ಇಂಡಿಗೋ ಏರ್ಲೈನ್ಸ್ ನ ಪ್ಯಾರೆಂಟ್ ಕಂಪನಿ ಇಂಟರ್ಗ್ಲೋಬ್ ಏವಿಯೇಷನ್ Q3 ರಿಸಲ್ಟ್ ಅನೌನ್ಸ್ ಮಾಡಿದೆ. ಕಂಪನಿಯ ನೆಟ್ ಪ್ರಾಫಿಟ್ ಬರೋಬ್ಬರಿ 77.5% ಕುಸಿತ ಕಂಡು 549.8 ಕೋಟಿ ರೂಪಾಯಿಗೆ ತಲುಪಿದೆ. ಹೊಸ ಲೇಬರ್ ಕೋಡ್ ಮತ್ತು ಡಿಸೆಂಬರ್ನಲ್ಲಿ ಇಂಡಿಗೋ ಏರ್ಲೈನ್ಸ್ ನ ಕ್ರೈಸಿಸ್ ನಿಂದಾಗಿ ಈ ಪ್ರಮಾಣದಲ್ಲಿ ಕುಸಿತ ಉಂಟಾಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3,099 ರೂಪಾಯಿ ಕಮ್ಮಿಯಾಗಿ 1,51,128 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,842 ರೂಪಾಯಿ ಕಮ್ಮಿಯಾಗಿ 1,38,430 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 19,386 ರೂಪಾಯಿ ಕಮ್ಮಿಯಾಗಿ
2,99,711 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ, B2 ಸ್ಮಾರ್ಟ್ ಗ್ಲುಕೋಮೀಟರ್ ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕ್ ಮೂಲಕ ಬೈ ಮಾಡ್ಬೋದು. ಮನೆಯಲ್ಲೇ ಶುಗರ್ ಚೆಕ್ ಮಾಡ್ಬೋದು, ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಅಥವಾ ಪ್ರಿವೆಂಟಿವ್ ಹೆಲ್ತ್ ಕೇರ್ ಆಗಿ, ಅಥವಾ ಅಂದರೆ ಫಿಟ್ನೆಸ್ ಎಂಥೂಸಿಯಾಸ್ಟ್ಗಳು ಕೂಡ ನಿಮಗೆ ಚೆಕ್ ಮಾಡ್ಕೊಳ್ತಾ ಇರಬೇಕು ಆವಾಗ ಶುಗರ್ ಲೆವೆಲ್ ಅಂತ ಹೇಳಿದ್ರೆ ಬೈ ಮಾಡ್ಬೋದು. ಅಥವಾ ಅಗತ್ಯ ಇರೋರಿಗೆ ನೀವು ಲಿಂಕನ್ನು ಕೂಡ ಶೇರ್ ಬೇಕಾದರೂ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.